ಸ್ವಾಮಿಗೆ ಸಚಿವ ಸ್ಥಾನ ನೀಡದ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಬಂಗಾರಪೇಟೆಯಲ್ಲಿ ಉಗ್ರ ಪ್ರತಿಭಟನೆ. ನಮಸ್ಕಾರ, ನಾನು ಮಧುವಿಲಾಖೆ. ತಾವು ನೋಡುತ್ತಿರುವುದು ಟಿವಿ ನ್ಯೂಸ್ ಕನ್ನಡ. ಬಂಗಾರಪೇಟೆ ಕ್ಷೇತ್ರದ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಎಸ್.ಎನ್. ನಾರಾಯಣಸ್ವಾಮಿಗೆ ಸಚಿವ ಸ್ಥಾನ ನೀಡದಿರುವ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರವನ್ನು ಖಂಡಿಸಿ ಬಂಗಾರಪೇಟೆಯಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಉಗ್ರ ಪ್ರತಿಭಟನೆ ನಡೆಸಿದ್ದಾರೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪಟ್ಟಣದಲ್ಲಿ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಎಸ್.ಎನ್. ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ನೀಡದಿರುವ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಮಾಜಿ ಜಿಲ್ಲಾ ಅಧ್ಯಕ್ಷ ಕೆ. ಚಂದ್ರರೆಡ್ಡಿ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿ ಎಸ್.ಎನ್. ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಘೋಷಣೆಗಳನ್ನು ಕೂಗಿ ಒತ್ತಾಯಿಸಿದ್ದರು. ನಾರಾಯಣಸ್ವಾಮಿ ಅವರು ಪಕ್ಷದ ಸಂಘಟನೆಗೆ ಹಾಗೂ ಕ್ಷೇತ್ರದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಿದ್ದಾರೆ. ಇಂಥ ಹಿರಿಯ ನಾಯಕರನ್ನು ಸಚಿವ ಸಂಪುಟದಿಂದ ಕಡೆಗಣಿಸಿರುವುದು ಕಾರ್ಯಕರ್ತರಲ್ಲಿ ಅಸಮಾಧಾನ ಮೂಡಿಸಿದೆ ಎಂದು ಪ್ರತಿಭಟನಾಕಾರರು ಅಭಿಪ್ರಾಯಪಟ್ಟರು. ಕಾಂಗ್ರೆಸ್ ಹೈಕಮಾಂಡ್ ಶೀಘ್ರವೇ ಈ ನಿರ್ಧಾರವನ್ನು ಪರಿಶೀಲಿಸಿ ಎಸ್.ಎನ್. ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು. ವರದಿ ಬಿಎಂ ಸಾಕಪ್ಪ, ಎಂಟಿವಿ ನ್ಯೂಸ್, ಬಂಗಾರಪೇಟೆ. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಿರ್ಲಕ್ಷ್ಯ ಮಾಡಿರುವ ಹೈಕಮಾಂಡ್ಗೆ ಎಲ್ಲಿಯವರೆಗೂ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ ನೀಡಬೇಕು ನೀಡಬೇಕು ನೀಡಬೇಕು. 3 ಬಾರಿ ಶಾಸಕರಾಗಿರುವ ಸನ್ನದ್ಧವನ್ನು ನಿರ್ಲಕ್ಷ್ಯ ಮಾಡಿರುವ ಹೈಕಮಾಂಡ್ಗೆ ನೀಡಬೇಕು. ಕೋಲಾರ ಜಿಲ್ಲೆಯನ್ನು ಕಡೆಗಣಿಸಿರುವ ಹೈಕಮಾಂಡ್ಗೆ, ಕೋಲಾರ ಜಿಲ್ಲೆಯನ್ನು ನಿರ್ಲಕ್ಷ್ಯ ಮಾಡಿರುವ ಹೈಕಮಾಂಡ್ಗೆ ಕೋಲಾರ ಜಿಲ್ಲೆಯ ಒಗ್ಗಟ್ಟಿನ ಎಲ್ಲ ಶಾಸಕರು
ಕೋಲಾರ ಶಾಸಕರಾದ ಕೊತ್ತೂರು ಮಂಜಣ್ಣ ಅವರು, ಮಾಲೂರು ಶಾಸಕರಾದ ನಂಜೇಗೌಡರು, ಕೆಜೆಪಿನ ಶಾಸಕಿಯಾದ ರೂಪಕಲಾ ಅವರು, MLC ಆದ ಅನಿಲ್ ಕುಮಾರ್ ಅವರು, ಇನ್ನೊಬ್ಬ MLC ಆದ ನಜೀರ್ ಅಹಮದ್ ಅವರು ಮತ್ತು ಮುಳಬಾಗಿಲಿನ ಕಾಂಗ್ರೆಸ್ ಅಭ್ಯರ್ಥಿಯಾದ ಆದಿನಾರಾಯಣ ಅವರು ಇವರನ್ನು ಒಳಗೊಂಡ ಒಂದು ತಂಡ ಕಾಂಗ್ರೆಸ್ ಹೈಕಮಾಂಡನ್ನು ಮನವಿ ಮಾಡಿತ್ತು. ಕೋಲಾರ ಜಿಲ್ಲೆಗೆ ಒಂದು ಅವಕಾಶವನ್ನು ನೀಡಬೇಕೆಂದ್ಬಿಟ್ಟು. ಆದರೆ ಇವತ್ತು ಕೋಲಾರ ಜಿಲ್ಲೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಒಂದು ಕಡೆಗಣಿಸಿದೆ. ಇದಕ್ಕೆ ನಾವು ಪ್ರತಿಯಾಗಿ ಇವತ್ತು ಈ ಧರ್ನಾವನ್ನು ಇವತ್ತು ಬಂಗಾರಪೇಟೆಯಲ್ಲಿ ಬಂಗಾರಪೇಟೆ ತಾಲೂಕಿನಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮುಂದ್ಗಡೆ ಒಂದು ಧರ್ನಾವನ್ನು ಹಮ್ಮಿಕೊಂಡಿದ್ದೀವಿ. ನಾಳೆ ನಾಳಿದ್ದು ಇಡೀ ಜಿಲ್ಲೆಯಲ್ಲಿ ಕೋಲಾರಲ್ಲಿ ಮಾಡ್ತೀವಿ, ಮುಳಬಾಗಲಲ್ಲಿ ಮಾಡ್ತೀವಿ, ಶ್ರೀನಿವಾಸಪುರದಲ್ಲಿ ಮಾಡ್ತೀವಿ, KGF ಮತ್ತು ಮಾಲೂರಲ್ಲಿ. ಇವತ್ತೇ ಉಗ್ರ ಹೋರಾಟವನ್ನು ಮಾಲೂರಲ್ಲಿನೂ ಸನ್ಮಾನ್ಯ ನಂಜೇಗೌಡರು ಅಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರೆಲ್ಲರೂ ಸೇರಿಕೊಂಡು ಅಲ್ಲಿ ಮಾಲೂರಲ್ಲೂ ಇವತ್ತೊಂದು ಪ್ರೊಟೆಸ್ಟನ್ನು ಹಮ್ಮಿಕೊಂಡಿದ್ದಾರೆ. ನಾಳೆ ನಮ್ಮ ಶಾಸಕರ ನೇತೃತ್ವದಲ್ಲಿ SN ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರನ 2 ಜಿಲ್ಲೆ ಶಾಸಕರನ್ನು ಒಗ್ಗೂಡಿಸ್ಕೊಂಡು ನಾಳೆ ನಮ್ಮ ಶಾಸಕರ KUIDFCಯಲ್ಲಿ ಕೂತ್ಕೊಂಡು ನಮ್ಮ ಜಿಲ್ಲೆಗೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ 2 ಜಿಲ್ಲೆಗಳನ್ನು ಭಾಳಷ್ಟು ಅನ್ಯಾಯ ಆಗಿದೆ. ಮೊದಲು ಸಿದ್ದರಾಮಯ್ಯ ಸರ್ಕಾರದಲ್ಲಿನೂ ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಮತ್ತು ಈಗ ನಮ್ಮ DK ಶಿವಕುಮಾರ್ ಸರ್ಕಾರದಲ್ಲೂ ನಮ್ಮ ಜಿಲ್ಲೆಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ, ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂದ್ಬಿಟ್ಟು ಇವತ್ತು ನಾವು ಈ ಪ್ರೊಟೆಸ್ಟನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಜಿಲ್ಲೆಯನ್ನು ಕಡೆಗಣಿಸ್ತಾ ಇರೋದಕ್ಕೆ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಸೇರಿ ಇದಕ್ಕೆ ಧಿಕ್ಕಾರಗಳನ್ನು ಕೂಗಬೇಕಾಗ್ತಾ ಇದೆ. ಇದುವರೆಗೆ ನಮ್ಮ ಬಂಗಾರಪೇಟೆಗೆ ಇದುವರೆಗೆ ಯಾರ್ದು ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಒಂದು ಮುಖ್ಯಮಂತ್ರಿ KC ರೆಡ್ಡಿ ಅವ್ರನ್ನ ಬಿಟ್ಟರೆ ಇದುವರೆಗೂ ನಮಗೆ ಯಾವುದೇ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಅದರಲ್ಲೂ ನಮ್ಮ ಶಾಸಕರು ಜನಪ್ರಿಯ ಶಾಸಕರಾದ SN ನಾರಾಯಣಸ್ವಾಮಿ ಅವರು ಭಾಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಒಂದು SCಯಲ್ಲಿ ಗೆದ್ದು ಕೋಲಾರ ಜಿಲ್ಲೆಯಲ್ಲಿ 8 ಲಕ್ಷ ಬಲಗೈ ಸಮುದಾಯದವರಿದ್ರೂ ಇವತ್ತು ಕಾಂಗ್ರೆಸ್ ಪಕ್ಷದವರು ನಮ್ಮ ಶಾಸಕರಿಗೆ ಅನ್ಯಾಯ ಮಾಡಿದ್ದಾರೆ. ಶಾಸಕರು ಎಲ್ಲರೂ ಸೇರಿ ಇವರು 4 ಜನದಲ್ಲಿ ಯಾರಿಗನ್ನ ಕೊಡ್ರಿ, ನಮ್ಮ ಜಿಲ್ಲೆಗೆ ಮಂತ್ರಿ ಸ್ಥಾನ ಬೇಕಂದ್ಬಿಟ್ಟು ಒಂದು ಮನವಿಯನ್ನು ಮಾಡಿದ್ರೇನು ಇವತ್ತು ಕೋಲಾರ ಜಿಲ್ಲೆಯನ್ನು ಕಡೆಗಣಿಸಿರೋ ಹೈಕಮಾಂಡ್ಗೆ ನಾವೆಲ್ಲರೂ ಧಿಕ್ಕಾರವನ್ನು ಕೂಗ್ತೇವೆ. ಮುಂದಿನ ದಿನಗಳಲ್ಲಿ ನಮ್ಮ 2 ಜಿಲ್ಲೆಯ ಶಾಸಕರುಗಳು ಸೇರಿ ನಾಳೆ ನಾಳಿದ್ದು ರಾಜೀನಾಮೆಯನ್ನು ಕೊಡೋದನ್ನು ಖಚಿತ ಅಂತ ಹೇಳೋದಕ್ಕೂ ನಾನು ಇಷ್ಟಪಡ್ತೀನಿ.